ಸ್ವೀಟನ್ನ ತುಂಬ ಇಷ್ಟಪಡ್ತಾರಲ್ಲ ಅವರಿಗೆ ಇದ್ದಕ್ಕಿದ್ದಂಗೆ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗುತ್ತೆ. ಅದರಲ್ಲೂ ಸಹ ಮಕ್ಕಳಿದ್ರಂತೂ ಯಾವಾಗಂದರೆ ಆವಾಗ ನಮಗೊಂದು ಸ್ವೀಟ್ ಬೇಕು ಅಂತ ಕೇಳ್ತಾರೆ. ಅಂಥ ಟೈಮಲ್ಲಿ ನಾನು ತೋರಿಸೋವಂಥ ರೆಸಿಪಿನ ಇಮಿಡಿಯೇಟಾಗಿ ಮಕ್ಕಳ ಕೈಯಲ್ಲೇ ಮಾಡಿಸ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ರೆಸಿಪಿನ ಶುರು ಮಾಡೋಣ. ಇದಕ್ಕೆ ಬೇಕಾಗಿರೋದು ಬ್ರೆಡ್. ನಾನಿಲ್ಲಿ ವೀಟ್ ಬ್ರೆಡ್ ತೊಗೊಂಡು ಅದನ್ನು ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬೇಕಿದ್ದರೆ ಕಟ್ ಮಾಡ್ಕೋಬಹುದು. ಒಂದು ಬೌಲಿಂದ ನಾನು ಈ ಥರ ಕಟ್ ಮಾಡಿ ನಾನು ಇಲ್ಲಿ ಒಂದು 6 ಬ್ರೆಡ್ಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುಪ್ಪ ಹಾಕಿ ಒಂದು ಪ್ಯಾನಿಗೆ ಅದರಲ್ಲಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಬೆಣ್ಣೆ ಬೇಕಿದ್ರೂ ಹಾಕೋಬೋದು. ಬೆಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸಾಫ್ಟ್ ಆಗಿಬಿಡುತ್ತೆ. ನಮಗಿಲ್ಲಿ ಕ್ರಂಚಿ ಆಗಿರಬೇಕು, ಅದಕ್ಕೋಸ್ಕರ ನಾನು ತುಪ್ಪ ಯೂಸ್ ಮಾಡಿ ಇದು ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ಎಷ್ಟು ಬ್ರೆಡ್ ತೊಗೊಂಡಿರ್ತೀವಿ ಅಷ್ಟನ್ನು ಸಹ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೋಬೇಕು. ನಾನಿಲ್ಲಿ 1 ಲೋಟ ಹಾಲು, ಹಾಗೆ ಮೆಜರ್ಮೆಂಟು ಅದೇ ಕರೆಕ್ಟಾಗಿರಬೇಕು. ಅದಕ್ಕೆ ಅರ್ಧ ಲೋಟ ಸಕ್ಕರೆ ಹಾಕಿ ನಾನು ಇದನ್ನು ತುಂಬ ಕೆನೆ ಬರಬೇಕು, ಅಂದರೆ ಗಟ್ಟಿ ಆಗಬೇಕು. ಇದು ಕ್ವಾಂಟಿಟಿ ರೆಡ್ಯೂಸ್ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಈ ಥರ ತಿರುಗಿಸ್ತಾ ಇದನ್ನು ಕುದಿಸ್ಬೇಕು. ಇದು ನೋಡಿ, ಈ ರೀತಿ ಕೆನೆ ಬರ್ತಾ ಇರಬೇಕು. ಇದಕ್ಕೆ ನಾನಿಲ್ಲಿ ಸ್ವಲ್ಪ 2 ಸ್ಪೂನ್ ಆಯಿಲು ಮತ್ತು ಒಂದು ಅರ್ಧ ಸ್ಪೂನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದೇನಕ್ಕೆ ಅಂದರೆ ಸ್ವಲ್ಪ ಥಿಕ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೆ. ನೀವು ಇಲ್ಲಿ ಬೇಕಿದ್ದರೆ ಬಾದಾಮಿನ ನೆನೆಸಿ ಅದನ್ನು ಪೇಸ್ಟ್ ಮಾಡಿ ಬೇಕಾದರೂ ಹಾಕೋಬೋದು. ನೋಡಿ, ಇಲ್ಲಿ ಹಾಗೆ ತಿರುಗಿಸ್ತಾ ಇದ್ದರೆ ಕೆನೆಗಟ್ತಾ ಇರುತ್ತೆ, ಹಾಗೆ ಸ್ವಲ್ಪ ತಿಕ್ಕಾಗುತ್ತಾ ಬರ್ತಾ ಇರುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು, ಅಂದರೆ ತಿರುಗಿಸ್ತಾ ಇರಬೇಕು. ಇದಕ್ಕೆ ನಾನಿವಾಗ ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಬಾದಾಮ್ ಪೌಡ್ರು ಬದಲಾಗಿ ಬೇಕಿದ್ದರೆ ಕೇಸರಿ ದಳ ಬೇಕಿದ್ದರೂ ಹಾಕೋಬೋದು. ನಾನಿಲ್ಲಿ ಸ್ವೀಟನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಬಾದಾಮ್ ಪೌಡ್ರಲ್ಲೂ ಇರೋದ್ರಿಂದ ನಾನು ಸ್ವಲ್ಪ ಹಾಕಿದ್ದೀನಿ. ನೀವು ಸ್ವೀಟನ್ನ ತುಂಬ ಇಷ್ಟಪಡೋಗಿದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು. ನೀವು ಇಲ್ಲಿ ಟೇಸ್ಟ್ ಮಾಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇದು ಒಂದು ಸ್ವಲ್ಪ ರೆಡ್ಯೂಸ್ ಆಗಿ ನಮಗೆ ಗಟ್ಟಿ ಆಯಿತು ಅಂತ ನಿಮ್ಗೆ ಅನ್ಸಿದ ತಕ್ಷಣ ಇದನ್ನು ಆಫ್ ಮಾಡಿಬಿಟ್ಟು ನೋಡಿ, ಇವಾಗ ಕುದೀತಾ ಇದೆ. ಇದನ್ನು ಆಫ್ ಮಾಡಿ ಒಂದು ಬೌಲ್ಗೆ ಹಾಕಿ ಇದನ್ನು ಫ್ರಿಜ್ಗೆ ಇಟ್ಕೋಬೇಕು. ಹೀಗೆ ಬೇಕಿದ್ರೂ ಇಟ್ಕೋಬೋದು. ಇಲ್ಲಾಂದರೆ ನೀವು ಈ ಬ್ರೆಡ್ಡನ್ನು ಸಾಫ್ಟ್ ಇರಲಿ ಅನ್ನೋದಿದ್ದರೆ ಇದರೊಳಗಡೆ ಈಗಲೇ ಇದನ್ನು ಡಿಪ್ ಮಾಡಿ ಫ್ರಿಜ್ಜಲ್ಲಿಟ್ಟು ಫ್ರೀಝರಲ್ಲಿ ಅದನ್ನು ಕೋಲ್ಡ್ ಆದಮೇಲೆ ಸ್ವಲ್ಪ ತೆಗೆದಿಟ್ಬಿಟ್ಟು ಆಮೇಲೆ ಬೇಕಾದ್ರೂ ಚಿಲ್ ಮಾಡ್ಕೊಂಡು ತಿನ್ಬೋದು. ನಿಮಗೆ ಯಾವ ಥರ ಬೇಕು ಅನಿಸುತ್ತೋ ಆ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಬ್ರೆಡ್ಡನ್ನು ಸಹ ಹಾಕಿ ನೋಡಿ, ರೆಡಿ ಟು ಟೇಸ್ಟ್ ಆಗಿದೆ. ಸ್ವೀಟ್ ಅಂತೂ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ಬಾಯಲ್ಲಿಟ್ಟರೆ ಕರಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ರೀತಿಯಾದ ಹೊಸ ರೆಸಿಪಿ, ಈಸಿ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್.